ಶ್ರೀಮತಿ ಸುಷ್ಮಾ ಸಂತೋಷ್ ಇವರು ಗೃಹಿಣಿ. ಅನೇಕ ಶಿಷ್ಯರು ಇವರಿಂದ ಗಮಕ ಮತ್ತು ಸಂಗೀತ ಕಲಿಯುತ್ತಿದ್ದಾರೆ. ದಿವಂಗತ ಪದ್ಮಜಾ ಶೇಷಗಿರಿ ಅವರು ಇವರ ಗಮಕ ಗುರುಗಳು. ಗಂಗಮ್ಮ ಕೇಶವಮೂರ್ತಿ ಅವರಿಂದಲೂ ಗಮಕ ಕಲಿಯುತ್ತಿದ್ದಾರೆ. ಶ್ರೀಮತಿ ಗಂಗಮ್ಮ ಕೇಶವಮೂರ್ತಿ ಇವರ ಬಗ್ಗೆ ಪರಿಚಯ ಮಾಡುವುದು ಸಭೆಯ ದೃಷ್ಟಿಯಿಂದ ಮಾತ್ರ. ಎಲ್ಲರಿಗೂ ಚಿರಪರಿಚಿತರು ಇವರು. ಕರ್ನಾಟಕ ಗಮಕ ಕಲಾ ಪರಿಷತ್ತು ಮತ್ತು ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಕರ್ನಾಟಕ ಕಲಾಶ್ರೀ, ಕುಮಾರವ್ಯಾಸ ಪ್ರಶಸ್ತಿ, ಹೀಗೆ ಇವರಿಗೆ ಸಂದ ಪ್ರಶಸ್ತಿಗಳು ಅನೇಕ. ಗಂಡು ಗಮಕಿ, ಕ್ಯಾಪ್ಟನ್ ಗಮಕಿ ಎಂದೇ ಪ್ರಸಿದ್ಧರಾಗಿರುವ ಇವರು ಈ ಕಾರ್ಯಕ್ರಮಕ್ಕೆಲ್ಲ ಮಾರ್ಗದರ್ಶಕರಾಗಿದ್ದಾರೆ. ಮೈ ಮರದೊರಗಿದವರು ಏವರು ಕಣ ಸತ್ತಂತೆ ಸಾರೆನುತ ತರುವಿ ಹಿಡಿದ ಭೀಮ ಬೆನ್ನಿನೊಳೆರಗಿದನು. ಹೆಮ್ಮರಕ್ಕೆ ಹಾಯ್ದು ಮುರಿದು ಹೊಯ್ದು ಹಿಡಿಂಬ ಕೊಡಗಿದನ ನೀಲನಂದನ. ಬಡಿದಾಟ ಬಹಳ ಜೋರಾಗಿದೆ. ಇಲ್ಲದಷ್ಟು ಇಬ್ಬರು ತಗ್ತಾ ಇಲ್ಲ. ಇಬ್ಬರ ತಾಕತ್ತು ಭಯಂಕರವಾಗಿದೆ. ಅಂತಹದಕ್ಕೆ ನಾವು ಬೇಕು ಅಂತ ರಾಗ ಹಾಕಿ ರಾಗನೂ ಅದು ಹೇಳ್ತಾ ಹೋಗ್ತೀವಿ. ಯಾಕೆಂದ್ರೆ ಇದು ಶತಾವಧಾನಿ ಗಣೇಶದಿಂದ ನಾನು ಕಲಿತಂಥದ್ದು. ನನ್ನಿಂದ ಖ್ಯಾತನೂ ಅದನ್ನು ಮಾಡ್ತಾನೆ ಇರ್ತಾರೆ. ತುಂಬಾ ಜನ ಇಷ್ಟನೂ ಕೊಡ್ತಾ ಇದ್ದಾರೆ. ನೀವು ರಾಗ ಹೇಳ್ಬಿಟ್ರೆ ನಮಗೆ ತುಂಬಾ ಸುಲಭ ಆಗುತ್ತೆ ಅಂತ ಆ ಕೆಲಸವನ್ನು ನಾವು ಹಾಗಾಗಿ ಮಾಡ್ತಾ ಇದ್ದೀವಿ. ಸಿಡಿಲಿನ ಗುರು ಅಂತೆ ಇದ್ದಂಥವನು ಭೀಮಸೇನ. ನಮ್ಮಲ್ಲಿ ಒಂದು ಅನೇಕ ಗಾದೆಗಳಿವೆ. ಛಲವಾದಿಯ ಜೊತೆಗೆ ಹಠವಾದಿ ಸೇರಿದ ಅಂತ. ಹಿಡಿಂಬ ಕಡಿಮೆ ಇಲ್ಲ, ಭೀಮನೂ ಕಡಿಮೆ ಇಲ್ಲ. ಇಬ್ಬರು ಸರಿಸಾಟಿಯಾಗಿ ಗುದ್ದಾಡ್ತಾ ಇದ್ದಾರೆ. ಗುದ್ದುರುಟತನಕ್ಕೆ ಗುದ್ದೇ ಮದ್ದು ಅಂತ ಇಬ್ರು ಗುದ್ದಾಡ್ತಾರೆ ಮಧುರು. ಅದನ್ನ ವ್ಯಾಖ್ಯಾನಕಾರರು ಹೇಳ್ತಾರೆ, ಸಿಡಿಲ ಶಿಕ್ಷಾ ಗುರುವೆಲ್ಲರೂ ಮೊಳಗಿದನು ಕಲಿ ಭೀಮ ಅಂತ. ಸಿಡಿಲನ್ನ ಯಾರಾದ್ರೂ ಹಿಡಿಯೋದಕ್ಕೆ ಸಾಧ್ಯವೇ? ಆ ರೀತಿಯಲ್ಲಿ ಇಬ್ಬರು ಗಲಾಟೆಯನ್ನು ಮಾಡ್ತಾ ಜೋರಾಗಿ ಯುದ್ಧವನ್ನ ಮಾಡ್ತಾ ಇದ್ದಾರೆ. ಭೀಮನ ಮುಂದೆ ನಿಲ್ಲುವರು ಯಾರು? ನಿಂತರೆ ಹೋರಾಡುವರು ಯಾರು? ಹೋರಾಡಿದರೆ ಬದುಕಿ ಉಳಿದವರು ಯಾರು? ಅಗ್ನಿಯಂತೆ ಉರಿಯುವಂತಹ ಭೀಮನಿಗೆ ಆಯುಧವೇ ಬೇಕಿಲ್ಲ, ಚಂದನ ರೂಷಿತ ಬಾಹು ದಂಡಗಳೇ ಸಾಕು ಅಂತ ಹೇಳ್ತಾರೆ. ಅಂತಹ ರಣಧೀರರಾದಂತಹ ಭೀಮ ಮತ್ತು ಹಿಡಿಂಬರ ಯುದ್ಧ ಭಯಂಕರವಾಗಿ ನಡೀತಾ ಇದೆ. ಮುಂದಿನ ಪದ್ಯದಲ್ಲೂ ಕುಮಾರವ್ಯಾಸ ವರ್ಣನೆಯನ್ನ ಮಾಡ್ತಾರೆ. ಎದ್ದು ತಿವಿದನು ಖಳನ ಬರಿಯೊಳಗದ್ದು ದೀತನ ಮುಷ್ಟಿ ಮುರಿದು ಒಡನೆದ್ದು ನಿಮಿಷಕ್ಕೆ ಸಂತವಿಸಿ ಹೆಮ್ಮರನ ಕೊಂಬಿನಲ್ಲಿ ಗೆದ್ದೆ ಗೆದ್ದೆಗಿದ ಕೊಳ್ಳೆನು ತಖಳನು ಬೆದ್ದು ಹೊಯ್ದರೆ ಮರ ಸಹಿತ ಹಿಡಿದು ಮುದ್ದಿ ನೆಲದೊಳಗೆ ಒರಸಿ ಕೊಂದನು ಕಲಿ ಹಿಡಿಂಬಕನ. ಇದಕ್ಕೆ ಬೇಕು ಅಂತ ಬೀಲಹರಿ ಹಾಕ್ತಿರೋದು. ಅವನ ಪ್ರಾಣ ಪಕ್ಷಿ ಒಳಗಡೆಯಿಂದ ಹೊರಗಡೆಗೆ ಬಂತು. ಆ ಪದ್ಯ ಇದೆ. ಹನುಮನ ಮುಂದೆ ಹಾರುವ ಗುಬ್ಬಿಗೆ. ಅಂತಹ ಸಾಮರ್ಥ್ಯ ವಾಯುವಿನ ಪುತ್ರನಾದಂತಹ ಭೀಮಸೇನನ ಮನಸ್ಥಿತಿ ಚಂಡಮಾರುತನಂತೆ, ಬಿರುಗಾಳಿಯಂತೆ. ಯಮಬಲ ಆತನಲ್ಲಿರುವಂತಹದ್ದು. ಇದು ಆಶ್ಚರ್ಯವೂ ಅಲ್ಲ, ಉತ್ಪ್ರೇಕ್ಷೆಯೂ ಅಲ್ಲ, ನೈಜ ಸ್ವಭಾವ ಭೀಮನಲ್ಲಿ. ಹಾಗಾಗಿ ಶಿವಿನ ಅವನ ಮುಷ್ಟಿ ಈ ಕಡೆಯಿಂದ ಆ ಕಡೆಗೆ ಬಂದು ಅಂತ ಹೇಳ್ತಾ ಇದ್ದಾರೆ ಕವಿ. ಒಂದು ನಿಮಿಷದಲ್ಲಿ ಇವನಿಗೆ ಸೋಲ್ತಾನೆ, ಅವನು ಸೋಲ್ತಾನೆ, ಇವನು ಗೆಲ್ತಾನೆ, ಅವನು ಗೆಲ್ತಾನೆ. ಒಂದು ದೊಡ್ಡ ಮರನೇ ಕಿತ್ತರು ಹೊಡೆದಾಡಿದ್ರು, ಮರ ಪುಡಿ ಆಗೋಯ್ತು. ಇವ್ರಿಗೆ ಏನು ಆಗಲಿಲ್ಲ ಅಂತಾರೆ ಕುಮಾರವ್ಯಾಸ. ಹೆಮ್ಮರ ಕೊಂಪಿನಲ್ಲಿ ಗೆದ್ದೆ ಹೊಳ್ಳಿ ಜೋರಾಗಿ ಹೊಡೆದ್ರೆ ಮರ ಸಹಿತ ಹಿಡಿಮ ಇಟ್ಕೊಂಡಿದ್ದಾನೆ. ಮರ ಸಮೇತ ಅವನು ಕುಕ್ರ. ಈ ಬಟ್ಟೆ ಕುಕ್ತಾರಲ್ಲ ಗೋವಿಗಳು, ಹಾಗೆ ಕುಕ್ಕಂತೆ ನೆಲದೊಳಗೆ ಉಜ್ಜಿ ಒರಸಿ ಪುಡಿ ಮಾಡಾಡ್ತಾರ. ಹೀಗೆ ಕಲಿ ಹಿಡಿಂಬಕನ. ಅವನೂ ಕಲಿ, ಇವನೂ ಕಲಿ. ಅಂತಹ ಕಲಿಗಳಿಬ್ಬರ ಘನಘೋರವಾದಂತಹ ಯುದ್ಧ ಒಂದು ಕ್ಷಣ ಮಾತ್ರದಲ್ಲಿ ಮುಗಿದು ಹೋಗುತ್ತೆ. ಆಗ ಕಳಕಳದಳು ಇವರು ಎದ್ದು ಇವನು ಅತಿ ಬಳ ಮಹಾದೇವ ಎಮ್ಮರ
ಬಳಿಕ ಕಾದದೆ ತಮ್ಮ ಕೆಡಿಸಲು ಕಾಕ ಬಳಸಿದೆನ ಬಳಲಿದೆ ಎಮ್ಮನು ಹೊತ್ತು ತೊಳಲಿದ ಬಳಲಿಕೆಯಲಿ ಕೇಳು ಲೇಸಾಯ್ತು ಉಳಿದೆ ಪುಣ್ಯವಿರು ಎಂದರ ಯಮನಂದನಾದಿಗಳು. ಭೀಮನಿಗೆ ಅಷ್ಟೊಂದು ಶಕ್ತಿ ಹೇಗಪ್ಪ ಬಂತು ಅಂದ್ರೆ ಶಾರೀರಿಕ ಶಕ್ತಿಯನ್ನು ಪೋಷಿಸುವುದಕ್ಕೆ ಕುಂಚಿ ಹಾಕಿದ ಕೈ ತುತ್ತು ಅಂತ ಹೇಳ್ತಾರೆ. ಭಿಕ್ಷಾಟದಲ್ಲಿ ತಂದಂತಹ ಊಟ ಮಾಡಿದಂತಹ ಅವನಲ್ಲಿ ಬೇಕಾದಷ್ಟು ಶಕ್ತಿ ಮುಂದೆ ಬರುತ್ತೆ, ಮುಂದಿನ ಒಳಗಡೆ ಬರುತ್ತೆ. ವಿಮರ್ಶಕರು ಹಿಂದಕ್ಕೂ ಜೋಡಿಸ್ಕೊತಾರೆ. ಹಾಗೆ ಮನೆಯಲ್ಲಿ ಪುಟ್ಟ ಮಗು ಆದಾಗ ಸುತ್ತ ಹಾಕಿದಳಲ್ವ, ಅದರಿಂದ ಅವನಿಗೆ ಆ ಶಕ್ತಿ ಬಂದಿರ್ಬೋದು. ಭೀಷ್ಮ ಪ್ರತಿಜ್ಞೆ ಹೇಗೆ ಪ್ರಸಿದ್ಧವಾಗಿದೆಯೋ ಭೀಮನ ಪ್ರತಿಜ್ಞೆಯು ಅಷ್ಟೇ ಗಟ್ಟಿಯಾದಂಥದ್ದು. ಅಸಹಾಯ ಶೂರನಾದಂತಹ ಭೀಮಸೇನ ಏನು ಯುದ್ಧವನ್ನ ಮಾಡಿ ಅವನನ್ನ ಮುಗಿಸ್ಕೊಟ್ಟಿದ್ದಾನೆ. ಇದೆಲ್ಲ ಗಲಾಟೆ ಆದ್ಮೇಲೆ ಎಚ್ಚರಾಯ್ತು ಅವ್ರಿಗೆ. ಕಳಕಳದವಳು ಇವರೆದ್ದು ಅದಕ್ಕೆ ಬೇಗನೆ ರಂಗ ಹಾಕಿದ್ರು. ಅದಕ್ಕೋಸ್ಕರ ಬೇಗ ಬೇಗ ಎದ್ರಂತ ಏನೋ ಶಬ್ದನಲ್ಲ, ಈಗಲೂ ಶಬ್ದ ಮಾಡಿದ್ರು, ಅದು ಸರಿಯಾಗಿ ಮಾಡಿದ್ರು ಅವರು. ಶಬ್ದ ಏನೋ ಶಬ್ದ ಆಗ್ತಿದೆ ಅನ್ನೋದು ಅರ್ಧದಲ್ಲ ಅಂತ ಹೇಳ್ತಾ ಇದ್ದಾರೆ, ನೋಡ್ತಾರೆ. ಅದು ಹೆಣ ಪುಡಿಯಾಗಿ ಮರ ಏನು ನೋಡ್ತಾ ಇದ್ದಾರೆ. ತಕ್ಷಣ ಅರ್ಥ ಆಯ್ತು, ಎಲ್ರಿಗೂ ಅರ್ಥ ಆಯ್ತು ಅವರೆಲ್ಲರಿಗೂ ಕೂಡ. ಅಲ್ಲೋ ನಮ್ಮ ಮನೇಲೆ ಎಬ್ಸಿ ಅಲ್ವಾ ನೀನು ಆಮೇಲೆ ಯುದ್ಧ ಮಾಡೋದು, ಛೇ ಎಂತ ಕೆಲಸ ಮಾಡ್ಬಿಟ್ಟೆ. ಬಳಲಿದೆ ಎಮ್ಮನು ಹೊತ್ತು, ಅವನು ಒಬ್ಬನೇ ನಡೆದಿದ್ದಾನ, ಎಲ್ಲನೂ ಹೊತ್ಕೊಂಡು ಬಂದಿದ್ದಾನೆ. ಅವ್ನು ಹೊತ್ಕೊಂಡು ಬಂದ್ರೆ ಇವ್ರಿಗೆ ಆಯಾಸ ಆಯ್ತು, ಇವ್ರಿಗೆ ಇನ್ನೆಷ್ಟು ಆಯಾಸ ಆಗಿರ್ಬೇಕು. ಆದರೂ ಆ ಬಳಲಿಕೆಯಲ್ಲಿ ಅನ್ಯಾಯವಾಗಿ ನೀನು ನಮ್ಮನ್ನು ಎಬ್ಬಸ್ತೆ ಮಾಡ್ಬಿಟ್ಟೆ, ಇನ್ನೇನಾದ್ರು ಪದವಿ ಭಾಗ ತಪ್ಪು ಮಾಡ್ಬಿಟ್ರೆ ಕೇಳು ಲೇಸಾಯ್ತು ಅಂತಾನು ಹಾಡ್ಬಿಡ್ಬೋದು. ಹಾಗಲ್ಲ, ಬಳಲಿಕೆಯಲ್ಲಿ ಕೇಳು. ಮೊದಲೇ ಕಷ್ಟ ಆಗಿತ್ತು, ಮೊದಲೇ ಆಯಾಸ ಆಗಿತ್ತು, ಅಲ್ಲದೆ ಮತ್ತೊಂದು ದುರಂತ ಆಯ್ತು. ಇವಾಗ ಆಯ್ತಪ್ಪ ಪರವಾಗಿಲ್ಲ ಬಿಡು, ಈಗ ಒಳ್ಳೇದಾಯ್ತು. ಯಾಕಂದ್ರೆ ಅವ್ನು ನಮ್ಮನ್ನೆಲ್ಲ ತಿನ್ನಕ್ ಮೊದಲೇ, ನೀನು ತಿನ್ನಕ್ ಮೊದಲೇ ಅವನ್ನ ಮುಗಿಸ್ಬಿಟ್ಟಿಯಲ್ಲ ನೀನು ಅಂತ, ಇದು ನಮ್ಮೆಲ್ಲರ ಪುಣ್ಯ ಅಂತ ಹೇಳಿ ಯಮ ಮುಂತಾದಂತಹ ಅಣ್ತಮ್ಮಂದರೆಲ್ಲರೂ ಕೂಡ ಹೊಗಳ್ತಾ ಇದ್ದಾರೆ. ಜಗತ್ತಿನಲ್ಲಿ ರೊಟ್ಟಿಗೆ ಹಸಿದಿರೋದಕ್ಕಿಂತ ಪ್ರೀತಿಗೆ ಹಸಿದಿರೋ ಜಾಸ್ತಿ. ಪ್ರೀತಿಯಿಂದ ಹಿಡಿಪಿ ಬಂದಿದ್ದಾರೆ. ಅವ್ರು ಸುಮ್ಮನೆ ಕೂತ್ಕೊತಾಳ. ಈಗ ಅಣ್ಣ ಹೋದ ಅಂತ ಏನೂ ಬೇಜಾರಿಲ್ಲ ಅವರಿಗೆ. ಮುಂದಿನ ಕವಿಯವನ್ನು ಬರೀತಾರೆ. ಹಣ ಮಡಿಯಲು ಅವನನುಗೆ ಭೀಮನೊಲಿಸಲು ಅರಿಯದೆ ಕುಂತಿಗೆಲ್ಲವ ತಿಳುಗಿ ನುಡಿದಳು ತನ್ನ ಪೂರ್ವಾಪರದ ಸಂಗತಿಯ. ಹಲವು ಪರಿಯಲಿ ಇವರನ್ನು ಅವಳು ಅಂಡಲೆದು ಭೀಮಗೆ ಹೇಳಿಸಿದಳು. ಆ ಫಲುಗುಣದ ಕೈಯಿಂದ ಧರ್ಮಗಳಿಂದ ಭೀಮಗೆ ನುಡಿಸಿದಳು. ಕಾಂಬೋಡಿರಾಗ ಯಾವಾಗ ಹಾಡಿದ್ದಾರೆ. ಯಾಕಂದ್ರೆ ಅವಳಿಗೆ ತುಂಬಾ ಖುಷಿ ಆಗ್ತಿದೆ. ಅಣ್ಣ ಸತ್ತ ಅಂತ ಒಂದು ಚೂರು ಅವಳಿಗೇನು ಅಂತಿಲ್ಲ. ಇದಕ್ಕೆ ರಾಕ್ಷಸಿ ಗುಣ ಅಂತ ಹೇಳೋದು. ಅವಳು ಏನೇ ರೂಪ ಇರ್ಬೋದು, ಸ್ವಭಾವ ಗುಣ ಇಲ್ಲ. ಕಳಬಡಿಯಲು ಜಗತ್ತಿದ್ದೋದ ಅಣ್ಣ ಏನಾದ್ರು ಸ್ವಲ್ಪ ಭೀಮನ ನೋಡಿಸಲಿ ಮತ್ತೆ ಪ್ರೇಮಾಂಕುರ ಮತ್ತೆ ಜೋರಾಗಕ್ಕೆ ಶುರುವಾಯಿತು. ತನ್ನ ಪೂರ್ವಾಪರ ಸಂಗತಿಯ ಹೇಳಿದ್ರು. ಎಲ್ಲಿಗೆ ಯಾರ್ಯಾರಿಗೆ ಅತ್ತೆಯಾಗುವಂತಹ ಕುಂತಿಗೆ, ಭಾವನವರಾಗುವಂತಹ ಧರ್ಮರಾಜರಿಗೆ, ಅರ್ಜುನನಿಗೆ ಎಲ್ಲ ಕೈಗೂ ಹೇಳ್ತದ್ದು. ಹೇಗಾದ್ರು ಮಾಡಿ ಅವನನ್ನು ಒಪ್ಪಿಸಿ ನಾವಿಬ್ರು ಮದುವೆ ಮಾಡ್ಕೊಂಡು ಹಿಮಾಲಯಕ್ಕೆ ಹೋಗೋಣ ಅಂತ ಆಗಲೇ ಹೇಳೋದಲ್ಲ, ಹಿಮಾಲಯಕ್ಕೆ ಹೋಗೋಣ ಅನ್ಕೊಂಡಿದ್ದೀವಿ ಅಂತ ಹೇಳೋದು. ಎಲ್ಲ ಕಥೆಯನ್ನ ಹೇಳೋದು. ಹಲವು ಪರಿಯಲ್ಲಿ ಏನೇನು ಹೇಳಿದ್ರು ಯಾರು ಒಪ್ತಾ ಇಲ್ಲ. ಕಾಂಬೋಜಿ ರಾಗ ಕಾಂಬೋಜ ದೇಶದ ರಾಗ ಅಂತ ಶಾಸ್ತ್ರ ಅವರು ನನಗೆ ಹೇಳಿದ್ರು. ಒಂದು ದಿವಸ ಕಾಂಬೋಜ ರಾಗದಿಂದ ಅದು ಜಾಸ್ತಿ ಆಯ್ತು ಇವತ್ತು, ಅದಕ್ಕೆ ಹೇಳಿದೆ. ಕನ್ನಡ ರಾಗ ನಮ್ಮ ಕನ್ನಡ ರಾಜ್ಯ. ಹೌದಾ? ಇದ್ರೆ ಒಂದು ಚಪ್ಪಾಳೆ ಹೊಡೀರಿ. ಸ್ವಲ್ಪ ಅಳ ಜಾಸ್ತಿ, ಎಲ್ರಿಗೂ ಜಾಗ ಕೊಟ್ಬಿಟ್ಟು ನಾವು ಜಾಗ ಇಲ್ಲ ಮಾಡ್ಕೊಂಡು
DP ರಾಜಲಕ್ಷ್ಮಿ ಬರೀತಾರೆ ಅದನ್ನ. ಯಾರು ಬಂದ್ರೆ ಬನ್ರಿ ನಮ್ಮ ಮನೆ ಒಳಗಡೆ ನೀವಿರಿ, ನಾವು ಆ ಕಡೆ ಹೋಗ್ತೀವಿ ಅಂದ್ರು ಉದಾರ ಹೃದಯ ಕನ್ನಡಿಗರಿಗೆ ಅಂತ. ಹಾಗೆ ಅಂತಹ ಕಾಲವಾಗಿ ತನ್ನ ಕೆಲಸವನ್ನು ಹೇಗೆ ತನ್ನ ಕೈಂಕರ್ಯವನ್ನು ಮಾಡಿಕೊಂಡು ಅನ್ನೋದನ್ನ ಕುಮಾರವ್ಯಾಸ ತುಂಬಾ ಮಧುರವಾಗಿ ಮನೋಹರವಾಗಿ ನಮಗೆ ತಿಳಿಸ್ತಾರೆ. ಅದಕ್ಕೆ ನಮಗೆ ಹೇಳೋದು ಸ್ತ್ರೀ ಬುದ್ಧಿ ಪ್ರಳಯ ಅಂತಕ ಅಂತ. ಅಜ್ಜಿಗೆ ಅರಿವೆ ಚಿಂತೆ, ಮಗಳಿಗೆ ಮಿಂಡನ ಚಿಂತೆ, ಮೊಮ್ಮಗಳಿಗೆ ಕಜ್ಜಾಯದ ಚಿಂತೆ. ಇವಳಿಗೆ ಚಿಂತೆ ಒಂದೇನೆ, ಬೇಕು ಅಷ್ಟೇ. ಆದ್ದರಿಂದ ಕುಂತಿ ಹೇಳೋದು ಎಲ್ಲವೇ. ಹೆಣ್ಣಿಗೆ ಬೇಕಾಗಿರೋದು ಅಲಂಕಾರ ಯಾವುದು ಅಂದ್ರೆ ನಾಚಿಕೆ ಅಂತ. ಏನಿಲ್ಲ, ನಾಚಿಕೆ ಹೆಚ್ಚೆ ಮಾಡಲ್ಲ, ನಾಚಿಕೆ ತಳ್ಳೋದು, ಎಲ್ಲರಿಗೂ ಹೇಳೋದು, ಹೇಗಾದ್ರೂ ಮಾಡಿ ಅವನನ್ನು ಒಪ್ಸಿ ಅಂತ ಹೇಳಿ ಎಲ್ಲರನ್ನ ಕೇಳ್ತಾಳೆ. ಕೇಳಿದ್ರು ಕೇಳಿದ್ರೆ ಭೀಮ ಹೇಳ್ತಾನೆ, ಆರು ನುಡಿಯರು ಸರ್ವಥಾ ಘನನಾರಿಯನು ಕೈಗೊಳ್ಳೆನೆಂದೇ ವೀರ ಬಲಿದನು. ಬಳಿಕ ವೇದವ್ಯಾಸ ಮುನಿ ಬಂದು ಸಾರನಯದಲ್ಲಿ ತೋರಿಸಿನುಹಿ ಕುಮಾರ ಸಂಭವವು ಅವಧಿಯಂದೋ ಆನಾರಿಯನು ಗಂಟಿಕ್ಕಿದನು ಮುನಿ ಭೀಮಸೇನಂಗೆ. ಉತ್ತರ ಖಂಡಿತವಾಗಿ ಲೋಕ ವಿರೋಧಿ ಅಲ್ಲ ಅವನು ಇವಾಗ. ಯಾಕೆಂದ್ರೆ ವೇದವ್ಯಾಸ ಬಂದು ಮದುವೆ ಮಾಡಿಸ್ಬಿಡ್ತಾ ಇದ್ದಾರಲ್ಲ, ಸ್ವಭಾವ ಅದು, ಹುಟ್ಟು ಗುಣ ಅವನು. ಯಾವಾಗಲೂ ತಕ್ಷಣ ಒಪ್ಕೊಳ್ಳೋದಿಲ್ಲ ಅವನು. ಅಂತ್ಯ ನಿಷ್ಠುರಕ್ಕಿಂತ ಆದಿ ನಿಷ್ಠುರ ಮೇಲು ಅಂತ ನಮ್ಮಲ್ಲಿ ಒಂದು ನುಡಿಗಟ್ಟಿದೆ. ಹಾಗೆ ಅವನು ಗುಡುಗದ ಸಿಡಿಲಿನ ಗುರುವಂತೆ ಭೀಮಸೇನ ಗುಡುಗಿದ. ಆರು ನುಡಿಯಲು ಸರ್ವತಾ ಕಳನಾಡು ಕೈಕೊಳ್ಳೇನು. ನಾನು ರಾಕ್ಷಸಿ ಮದುವೆ ಮಾಡ್ಕೊಳ್ಳಲ್ಲ, ಅದು ಇನ್ನೂ ಅಣ್ಣಂಗೂ ಮದುವೆ ಆಗಿಲ್ಲ. ಹೋಗಿ ಇದಕ್ಕೆ ಒಂದು ಜಾಗ ಇದೆಯಾ, ಒಂದು ಸೂರು ಇದೆಯಾ, ಏನಿಲ್ಲ, ದಿಕ್ಕು ದೆಸೆ ಇಲ್ಲ ನಮಗೆ. ನಮಗೇ ಅನ್ನದ ಗತಿ ಇಲ್ಲ. ಇನ್ನೊಂದು ಬಾಯಿ ಬಂದ್ರೆ, ಇನ್ನೊಂದು ಹೊಟ್ಟೆ ಬಂದ್ರೆ ಹೇಗೆ ತೃಪ್ತಿ ಪಡಿಸೋದು? ನಿಲ್ಲಕ್ಕೆ ನೆಲೆ ಇಲ್ಲ, ತಲೆ ಮೇಲೆ ಸೂರಿಲ್ಲ, ಪಾಯವಿಲ್ಲ, ಬರೀ ಅಪಾಯವಿದೆ ನಮಗೆ. ಹೀಗಿರುವಾಗ ಮನಸ್ಸಿನಲ್ಲಿ ಮೋಹ ಅನ್ನೋದು ತಿಳಿಸೋದು ಬರೋದಕ್ಕೆ ಸಾಧ್ಯವೇ? ಆದ್ದರಿಂದ ಸಾಧ್ಯವಿಲ್ಲ ಅಂತ. ಕೊಳ್ಳೆನೆಂದ್ರೆ ವೀರ ಬಲಿದ ಧರ್ಟಿ ಕೂತ್ಕೊಂಡ್ಬಿಟ್ಟ. ನಮ್ಮ ವೇದವ್ಯಾಸ ತಕ್ಕ ಠಕ್ ಅಂತ ಬಂದ್ಬಿಡ್ತಾರೆ. ಯಾವಾಗಲೂ ಅದು ಎಲ್ಲಿರ್ತಾನೋ ಏನೋ ಗೊತ್ತಿಲ್ಲ, ಅವ್ರು ಗೊತ್ತಾಗೋಗುತ್ತೆ. ತಕ್ಷಣ ಬಂದ್ಬಿಟ್ರು ವೇದವ್ಯಾಸ ಮಹರ್ಷಿಗಳು. ಸಾರನಯ್ಯದರು ನಿಧಾನವಾಗಿ ಹೇಳಿ, ಮನಸ್ಸಿನಲ್ಲಿ ಮೋಹ ಬರಬೇಕು ಅಂದ್ರೆ ಸ್ವಲ್ಪ ಹೊತ್ತು ಯೋಚನೆ ಮಾಡಪ್ಪ, ಅವಳಿಗೊಂದು ಶಾಪ ಆಯ್ತು, ನೀನಿಂದ ವಿಶಾಪ ಆಗುತ್ತೆ. ಕವಿ ಹೇಳಲ್ಲ. ಸ್ವರ್ಗಶ್ರೀ ಅವಳು, ದೇವಲೋಕದ ಸ್ವರ್ಗಶ್ರೀ ಇದ್ದೇ ಲಕ್ಷ್ಮಿ. ಇಂದ್ರನ ಅಮರಾವತಿಯ ಸಂಪತ್ತಿನ ದೇವತೆ ಆಕೆ. ಒಂದು ದಿವಸ ಆ ಮಹಾರಾಣಿಯಾದಂತಹ ಶಚಿದೇವಿ ಜೊತೆಲಿ ಏನೋ ತಪ್ಪು ಮಾಡೋದು. ಶಚಿಯ ಮಹಾರಾಣಿ ರಾಕ್ಷಸ ಹೋಗ್ ಅಂತಂದ್ರು, ಕೈ ಕಾಲು ಕಟ್ಕೊಂಡು. ಎಲ್ಲರೂ ಹಾಗೆ ಶಾಪ ಅಂದ್ರೆ ವಿಶಾಪ. ಯಾವಾಗ ಭೀಮನ ಅಂಗಸಂಗ ಆಗುತ್ತೋ ಅವತ್ತು ನಿನಗೆ ಶಾಪ ವಿಮೋಚನೆ ಅಂತ ಹೇಳಿರ್ತಾರೆ. ಇದೆಲ್ಲವನ್ನ ಹೇಳಿದ್ದಕ್ಕೆ ಭೀಮ ಒಪ್ಕೊಳ್ಳೋದಿದ್ರೆ ಸುಮ್ಮನೆ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇರಲಿಲ್ಲ. ಹಾಗಾಗಿ ಹಿಂದಿನ ವಿಚಾರವನ್ನೆಲ್ಲ ಹೇಳಿ ತುಂಬಾ ಚೆನ್ನಾಗಿ ಒಂದು ಪದ ಇರ್ತಾರೆ ನಮ್ಮ ಕುಮಾರವ್ಯಾಸ. ನಾರಿಯನ್ನು ಗಂಟಿಕ್ಕಿದನು, ಗಂಟೆ ಹಾಕಿದ 3 ಗಂಟೆ ಹಾಕೋದು ಅಂತಾರಲ್ಲ, 3 ಗಂಟೆ ಹಾಕ್ಬಿಟ್ಟ. ಇನ್ನೇನು ಬಿಚ್ಚೋ ಹಾಗೆ ಇಲ್ಲ. ಈ ಭಾಗವನ್ನ ನಮ್ಮ SL ಭೈರಪ್ಪ ಅವರ ಇದರಲ್ಲಿ ಓದಬೇಕು. ನೀವು ಏನ್ ಚೆನ್ನಾಗಿ ಬರೀತಾರೆ, ಸಾಲ ಕಣ್ಣು ಕಟ್ಟಿ ಪರ್ವದಲ್ಲಿ ಬರೀತಾ ಹೋಗ್ತಾರೆ. ಎಷ್ಟು ಚೆನ್ನಾಗಿ ಆತಿಥ್ಯವನ್ನ ಅವಳು ಮಾಡ್ತಾರೆ. ಹಿಡಿಂಬಿ ಅವಳು ರಾಕ್ಷಸಿ ತರ ಆಡ್ಲಿಲ್ಲ. ಆ ಮರದ ಮೇಲೆ ಪುಟಾಣಿ ಮನೆ ಮಾಡ್ಕೊಂಡು ಅವನನ್ನ ಸುಮಾರು ನನಗೆ ಇವತ್ತು ಜ್ಞಾಪಕ 8 ಸತಿ ಓದಿದ್ದೀನಿ, ಇನ್ನೂ ಸತಿ ಓದಬೇಕು ಅನ್ನೋ ಚೆನ್ನಾಗಿ ಬರ್ತಿದ್ದಾರೆ ಭೈರಪ್ಪ ಅವರು. ಅಂತಹ ಸೊಗಸಾದ ಪರ್ವ ಸಿಕ್ಕಿದ್ರೆ ಎಲ್ಲರೂ ಇಂದಿನ ಸತಿ ಓದಿ ಅಂತ ಹೇಳ್ತಾ ಇದ್ದೀನಿ. ಮಹಾಭಾರತವನ್ನು ನೈಜವಾಗಿ ತಂದಿರುವಂತಹ ಕಥೆ ಅದು. ಅಂತಹ ದೇವೇಂದ್ರನ ಅಮರಾವತಿಯ ಇದ್ದಂತಹ ಸ್ವರ್ಗಶ್ರೀಯೇ ಇವತ್ತು ಹಿಡಿಂಬಿಯಾಗಿ ರಾಕ್ಷಸ ಜನ್ಮದಲ್ಲಿ ಹುಟ್ಟಿದಾಳೆ, ನೀ ಸ್ವೀಕಾರ ಮಾಡು ಅಂತ ಹೇಳಿ ಗಾಂಧರ್ವ ರೀತಿಯ ಮದುವೆ ಹಾಗೇ ಹೋಯ್ತು. ಮದುವೆ ಆದ್ರೆ ನೆಕ್ಸ್ಟ್ ಏನು, ಎಲ್ಲಿ ಉಪವನ ವರಸನು ವರವು ಎಲ್ಲಿ ಕೇಳಿ ಶೈಲ ಹಿಮಗೃಹವು
ಈಗಲ್ಲಿಗೆ ಹರಿದು ಮಾರುತಿ ವಲ್ಲಭೆಯ ರಮಿಸಿದನು ಚೌಪಟ ಮಲ್ಲ ಜನಿಸಿದ ಕವಿತೆ ಒಲಿತೆ ತಾನಾಗಿ ಒಲಿದು ಬಂದರೆ ಚಂದ, ಬಲವಂತವಾಗಿ ತಂದಾಗ ಅಲ್ಲಿ ಸರಸ ಮೋದಿ ವಿರಸ ಮೋದಿ. ಅವಳಾಗಿ ಬಂದಿದ್ದಾಳೆ ಅಂದಾಗ ನೀವು ಸ್ವೀಕಾರ ಮಾಡಬೇಕು ಅಂತ ವೇದವ್ಯಾಸರು ಮದುವೆಯನ್ನು ಮಾಡಿಸ್ತಾರೆ. ಸರಿ, ಋಷಿವು ಕೇಳಿ ಭೀಮನಿಗೆ ಅಲ್ಲಿವರೆಗೆ ಏನಿತ್ತು ಅದೆಲ್ಲ ಕೊಟ್ಟಳು. ಅದಕ್ಕೆ ಆನಂದ ಸಾಗರದಲ್ಲಿ ಮುಳುಗಿದ ಆನಂದ ಸೇರಿರುವುದು. ಎಲ್ಲಿ ಉಪವನ ಎಲ್ಲರಿಗೂ ಗೊತ್ತಿದೆ, ಎಲ್ಲಿ ಶೈಲ, ಎಲ್ಲಿ ಹಿಮಗೃಹ, ಎಲ್ಲಿ ಉದ್ಯಾನವನ, ಎಲ್ಲಿ ಸರೋವರಗಳು, ಎಲ್ಲಾ ಕಡೆ ಅವಳು ಹೇಳಿದ್ದಲ್ಲ ಹಿಮಾಲಯಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತಿಲ್ಲ. ಇವನು ಮಾರುತಿ ಹೇಳಿ ಕೇಳಬೇಕಾ ಇಬ್ಬರು ಏನ್ ಹಳ್ಳಿ ಅಂತ ಹೋದ. ಆನಂದವೋ ಆನಂದ ಇಬ್ಬರಿಗೂ, ದಾಂಪತ್ಯ ಸುಖ, ಸಂತಾನ ಲಾಭ, ವಿಶಿಷ್ಟವಾದ ಘಟನೆ ಆಗಬೇಕಾಗಿತ್ತು. ಅದಕ್ಕೆ ಕುಮಾರವ್ಯಾಸ 9ನೇ ಸಂಧಿಯಲ್ಲೇ ತರ್ತಾರೆ. ಪ್ರಪ್ರಥಮವಾಗಿ ಪಾಂಡವರಲ್ಲಿ ಮದುವೆ ಆಗೋದು ಭೀಮಸೇನನಿಗೆ. ಚಿತ್ತಾಕರ್ಷಕವಾದಂತಹ ರೂಪದಲ್ಲಿ ಬಂದಂತಹ ಬೇಟೆಗೆ ಬಂದಂತಹ ಅವಳು ಭೀಮನನ್ನ ಬೇಟೆ ಆಡಿ ತನ್ನ ವಶ ಮಾಡ್ಕೊಂಡಿದ್ಳು. ಭೀಮನು ಏನಿಲ್ಲ, ಮದುವೆ ಮಾಡ್ಕೊಳ್ಳೇಬೇಕು ಅಂದಾಗ ಮಾಡ್ಕೊಂಡ, ಮುಖ ಗಂಟಿಕ್ಕೊಳ್ಳಿದ್ದಂತೆ. ಬಲವಂತರ ಮದುವೆ ಅಂತ ಅನ್ಕೊಳ್ಳಿಲ್ಲ. ಅವಳ ಜೊತೆಯಲ್ಲಿ ವನ ವಿಹಾರಕ್ಕೆಲ್ಲ ಹೋಗ್ತಾ ಇದ್ದಾರೆ. ಲವ್ ಫಸ್ಟ್ ಸೈಟ್ ಅಂತ ಅಂತಾರೆ, ಇವನು ಫಸ್ಟ್ ಸೈಟಲ್ಲಿ ಆಗಿರಲಿಲ್ಲ, ಅದು ಮೊದಲೇ ಹೇಳಿದ್ರು ಅವರು. ಲವ್ ಮ್ಯಾರೇಜ್ ಸ್ವರ್ಗದಲ್ಲೇ ಆಗತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಸ್ವರ್ಗದಲ್ಲೇ ಮದುವೆ ನಿಷ್ಕರ್ಷೆ ಆಗಿತ್ತು. ಭೀಮನ ಅಂಗಸಂಗದಲ್ಲೇ ನಿನಗೆ ನಿನ್ನ ಪುನರ್ಜನ್ಮ ಬರುತ್ತೆ ಅಂತ ಹೇಳಿದ್ರಿಂದ ಅದೆಲ್ಲವೂ ಆಗಿದೆ. ಹೀಗೆ ದೇಶಾಂತರ ಹೋದರೆ ದೈವ ಬಿಟ್ಟಿದೆ. ಇವತ್ತು ಇಲ್ಲ, ಆದರೆ ಒಂದು ಮದುವೆ ಆಗಿದೆ. ಮದುವೆ ಆದ್ಮೇಲೆ ಮಗುವೂ ಆಯಿತು. ಒಂದು ಮಗುವಿನ ಪ್ರತಿಷ್ಠಾಪನೆ ಮಾಡಿ ನೀವು ಈ ಊರನ್ನು ಬಿಡಬೇಕು ಅಂತ ಮಾತನ್ನ ತಗೊಂಡಿದ್ದಾರೆ. ಹಾಗಾಗಿ ಕೆಲವಾರು ದಿವಸಗಳ ಮೇಲೆ ವೀರಾದಿ ವೀರನಾದಂತಹ ಘಟೋತ್ಕಚನ ಮಗು ಇವರಿಗೆ ಸಿಕ್ಕತ್ತೆ. ಹುಟ್ಟುವಾಗಲೇ ಪ್ರಾಪ್ತ ವಯಸ್ಕನಾಗಿ ಹುಟ್ಟಾನೆ ಅಂತ. ಅವ್ನು ಹುಟ್ಟಿದಾಗ ತಲೆಯಲ್ಲಿ ಒಂದು ಕೂದಲು ಇರುವಂತೆ, ಆಮೇಲೆ ಮೇಲಕ್ಕೆ ಬೆಳೀತಂತೆ. ಅದಕ್ಕೆ ಘಟೋತ್ಕಚ, ಉತ್ಕಟ ಅಂದ್ರೆ ಮೇಲ್ಗಡೆ ಹೇಳೋದು. ಹುಟ್ಟುವಾಗಲೇ ಯೌವನ ಅವನಿಗೆ. ಅಧರ್ಮ ನಾಶಕ್ಕೆ ವೀರನಿಂದ ವೀರಪುತ್ರನ ಜನನ ಇಲ್ಲಿ ಆಗ್ತಾ ಇದೆ. ಅಂತಹ ಶ್ರೇಷ್ಠವಾದಂತಹ ಅವನ ಜೊತೆಯಲ್ಲಿ ಕೆಲವಾರು ದಿವಸಗಳು ಇಟ್ಟು ನುಡಿದ ಅವಧಿಗೆ ಅವರು ಆ ಜಾಗವನ್ನು ಬಿಡ್ತಾರೆ. ನುಡಿದ ಸಮಯಕ್ಕೆ ತನ್ನ ರಮಣೀಯ ನೊಡಬಡಿಸಿ ಹೈಡಿಂಬರಾಜ್ಯದ ಒಡೆತನವ ನೆರೆ ಮಾಡಿ ನಿಲ್ಲಿಸಿದನ ಘಟೋತ್ಕಚನ. ನಡೆದು ಬಂದರು ಶಾಲಿಹೋತ್ರನ ನಡುವೆ ಕಂಡು ಉಪಚರಿಸಿಕೊಂಡರು. ಪಡುವಲ ಅಭಿಮುಖರಾದರನಿವರು ವಿಪ್ರವೇಶದಲ್ಲಿ. ಮಂಗಳಕ್ಕೆ ಮಂಗಳ ಮಧ್ಯಮಾವತಿ ರಾಗ. ಮನದಂತೆ ಮಂಗಳವೂ ಕೂಡ ಆಗಿದೆ. ಪರಿಪಕ್ವ ಬುದ್ಧಿಜೀವಿಯಾದಂತಹ, ದೂರದೃಷ್ಟಿಯ ಚಾಣಕ್ಯನಾದಂತಹ, ದೇಹ ದಾರ್ಢ್ಯ ಉಳ್ಳಂತಹ, ಮನೋದಾರ್ಢ್ಯಗಳ ಸಾಕಾರಮೂರ್ತಿಯಾದಂತಹ ಭೀಮನಿಗೆ ಮಗ ಹುಟ್ಟದೆ ಅಂದ್ರೆ ಭೀಮನಷ್ಟೇ ಪ್ರತಿಭಾಶಾಲಿ ಹುಟ್ಟುತ್ತಾರೆ. ಪಾಂಡಿತ್ಯದಲ್ಲಾಗಲಿ, ಪಟುತ್ವದಲ್ಲಾಗಲಿ, ಶೂರತ್ವದಲ್ಲಾಗಲಿ ಅವರಿಗೆ ಸರಿಸಾಟಿಯಾಗಿ ಮತ್ತೊಬ್ಬರಿರಲಿಲ್ಲ ಅಂತ ಹೇಳ್ತಾರೆ. ಅಸ್ತ್ರಬಲದಲ್ಲಿ ದ್ರೋಣಾಚಾರ್ಯರು ಅರ್ಜುನರು ಇದ್ರೆ, ವೇಗದಲ್ಲಿ ವಾಯು ಅಂತ ಹೇಳ್ತಾರೆ. ಹಾಗೆ ಕ್ರೋಧದಲ್ಲಿ ರುದ್ರನನ್ನು ಮೀರಿಸುವಂತಹ ಸಾಮರ್ಥ್ಯ ಘಟೋತ್ಕಚನಲ್ಲೂ ಇತ್ತು, ಭೀಮಸೇನಲ್ಲೂ ಇತ್ತು. ಏನೆಲ್ಲ ಕೆಲಸ ಮಾಡ್ತಾನೆ ನಿಮಗೆ ಮಹಾಭಾರತದ ಕಥೆ ಎಲ್ಲರಿಗೂ ಗೊತ್ತಿದೆ. ಘಟೋತ್ಕಚನಿಂದ ಎಷ್ಟೆಲ್ಲ ಆಗುತ್ತೆ, ಭೀಮನಿಂದ ಎಷ್ಟಾಗತ್ತೆ. ಈಗ ಹಿಡಿಂಬ ಆಯಿತು, ನೆಕ್ಸ್ಟ್ ಸಂಧಿಲೆ ಬಕಾಸುರನ ವಧೆ ಆಗತ್ತೆ. ಮುಂದೆ ಕಿಮ್ಮೀರ, ಜಟಾಸುರ, ಕೀಚಕ, 6 ಅಕ್ಷೋಹಿಣಿ ಸೈನ್ಯ ಆ ಕುರುಕ್ಷೇತ್ರದಲ್ಲಿ ಸಂಹಾರ ಮಾಡಿದಂತಹ ಭೀಮ. ಬಕಧ್ವಂಸಿ
ಬಾಣಸಿಕನೆ ಅಂತ ಅಂತಾರೆ. ಮುಂದೆ ಕೀಚಕದಲ್ಲಿ ವಧೆ ಆಗುವಾಗ ಗದೆಯನ್ನು ಅಲಂಕರಿಸುವ ಕೈಯಲ್ಲಿ ತಟ್ಟುಗವೆ ಅಂತ ಪ್ರಶ್ನೆ ಮಾಡ್ತಾರೆ. ತಟ್ಟುಗ ಅಂದ್ರೆ ಸೌಟು. ಗದೆ ಇಟ್ಕೊಳ್ಳೋ ಕೈಯಲ್ಲಿ ಸೌಟು ಇಟ್ಕೊಂಡು ಅಡುಗೆ ಮಾಡಿದ್ದಲ್ಲಪ್ಪ. ನಾನ್ ವೆಜ್ಜು ಎಲ್ಲ ಮಾಡಿದ್ದಾನೆ. ಅದನ್ನ ವರ್ಣನೆಯ ಕೀಚಕ ವಧೆ ಬಂದಾಗಲೇ ತಿಳ್ಕೋಬೇಕು. ಆ ಪದ್ಯಗಳು ಒಂದೊಂದು ಆಣಿ ಮುತ್ತು ಅಕ್ಷರ. ದ್ರೌಪದಿ ಆಚಾರ್ಯ ಬರ್ತಾಳೆ, ಇನ್ನು ಯಾವತ್ತು ಅಡುಗೆ ಕರ್ಕೊಂಡಿದ್ದ, ಇಷ್ಟು ಚೆನ್ನಾಗಿ ಮಾಂಸನೆಲ್ಲ ಸಾಲಿಗೆ ಇಟ್ಟಿದ್ದಾರಲ್ಲ, ಮೀನೆಲ್ಲ ಹೀಗಿಟ್ಟಿರೋದಲ್ಲ, ತರಕಾರಿ ಎಲ್ಲ ನಾಳೆಗೆಲ್ಲ ಹೊಳೆಚ್ಚಿ ಎಲ್ಲ ಇಟ್ಟಿರೋದಲ್ಲ, ಎಲ್ಲಿ ಹೊತ್ಕೊಂಡಿರ್ಬೋದು ಸುವಾರ ವಿದ್ಯೆಯನ್ನು ಅಂತ. ದ್ರೌಪದಿ ಹೊಗಳ್ಬೇಕಾದ್ರೆ ಸುಮ್ಮನೆ ಅಲ್ಲ, ಗಂಡನನ್ನ ಹೆಂಡತಿ ಹೊಗಳ್ತಾಳೆ, ತುಂಬ ಅತಿಶಯ ಹಾಗೆ ಹೊಗಳ್ತಾ ಇದ್ದಾರಂತೆ. ಹಾಗೆ ವಿಧಿಯ ಆಳ್ವಿಕೆಯಂತಹ ನಿರಂಕುಶ ಜಬರದಸ್ತಲ್ವ. ಮುಂದೆ ಶಾಲಿ ಹೋತ್ರನನ್ನು ನೋಡ್ತಾರೆ. ಕಪಿಲ ಮಹರ್ಷಿಗಳು ಅವರ ಮಗ ಬರೆದಂತಹ ಶ್ರೇಷ್ಠವಾದಂತಹ ಜಾಗವನ್ನೆಲ್ಲ ಶಾಸ್ತ್ರವನ್ನ ಬರೆದಂಥವ್ರವರು ಅವರ ಆಶ್ರಮದಲ್ಲಿರ್ತಾರೆ. ಆಟಕ್ಕೆ ತಕ್ಕ ರೂಪ ಬೈರೂಪ ಆಗಲೇಬೇಕು. ವೈದಿಕತ್ವದ ಚಿಹ್ನೆ ಏನಿದೆಯೋ, ವೈದಿಕ ಧರ್ಮದ ಬದ್ಧತೆಯ ಸಂಕೇತ ಏನಿದೆಯೋ ಅದನ್ನು ಜಾಗೃತಗೊಳಿಸೋದಕ್ಕೆ ಆ ದೇಶೀಯ ಪದ್ಧತಿಯಂತೆ ವಿಭೂತಿ ಇಟ್ಕೊಂಡಿದ್ರು ಅಥವಾ ನಾಮ ಹಾಕೊಂಡಿದ್ರು, ಅದನ್ನು ಕುಮಾರ ಮಠ ಹೇಳೋದೇ ಇಲ್ಲ. ಹಾಗೆ ಅದನ್ನು ಹಾಕ್ಕೊಂಡು ಮುಂದೆ ಮಾಡಬೇಕಾದಂತಹ ದೊಡ್ಡದಾದಂತಹ ಕೆಲಸ ಇದೆ. ಬಕಾಸುರನ ವಧೆ, ಅಲ್ಲಿಗೆ ಹೋಗ್ತಾ ಇದ್ದಾರೆ. ಸಿರಿದು ತಿನ್ನುವವರಿಗೆ ನಾಡು ಹಾಡೆ. ಸಿರಿದು ತಿಂತಾರೆ ಮುಂದೆ ಏಕಚಕ್ರ ನಗರದಲ್ಲಿ. ಇನ್ನು ಯಾವಾಗಲೂ ಅವಕಾಶ ಸಿಕ್ಕಾಗ ಇಲ್ಲೇ ಬಂದು ಹಾಡೋಣ ಅಂತ ನಾನು ಹೇಳ್ತಾ, ಇಂತಹ ಜಾಗ ಕೊಟ್ಟಿದ್ದಕ್ಕೆ ಇಲ್ಲಿಯ ಎಲ್ಲರಿಗೂ ಕೇಳಿದಂತಹ ತಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಸಮರ್ಪಿಸಿ ನುಡಿದ ಸಮಯಕ್ಕೆ ತಮ್ಮ ರಮಣೀಯ ನೊಡಬಡಿಸಿ ಹೈಡಿಂಬರಾಜ್ಯದ ಒಡೆತನವ ನೆರೆ ಮಾಡಿ ನಿಲ್ಲಿಸಿದನ ಘಟೋತ್ಕಚನ ನಡೆದು ಬಂದರು ಶಾಲಿಹೋತ್ರನ ನಡುವೆ ಕಂಡು ಉಪಚರಿಸಿಕೊಂಡರು. ಪಡುವಲ ಅಭಿಮುಖರಾದರನಿವರು ವಿಪ್ರವೇಶದಲ್ಲಿ ಮಂಗಳಕ್ಕೆ ಮಂಗಳ ಮಧ್ಯಮಾವತಿ ರಾಗ. ಮನದಂತೆ ಮಂಗಳವೂ ಕೂಡ ಆಗಿದೆ. ಪರಿಪಕ್ವ ಬುದ್ಧಿಜೀವಿಯಾದಂತಹ, ದೂರದೃಷ್ಟಿಯ ಚಾಣಕ್ಯನಾದಂತಹ, ದೇಹ ದಾರ್ಢ್ಯ ಉಳ್ಳಂತಹ, ಮನೋದಾರ್ಢ್ಯಗಳ ಸಾಕಾರಮೂರ್ತಿಯಾದಂತಹ ಭೀಮನಿಗೆ ಮಗ ಹುಟ್ಟದೆ ಅಂದರೆ ಭೀಮನಷ್ಟೇ ಪ್ರತಿಭಾಶಾಲಿ ಹುಟ್ಟುತ್ತಾನೆ. ಪಾಂಡಿತ್ಯದಲ್ಲಾಗಲಿ, ಪಟುತ್ವದಲ್ಲಾಗಲಿ, ಶೂರತ್ವದಲ್ಲಾಗಲಿ ಅವರಿಗೆ ಸರಿಸಾಟಿಯಾಗಿ ಮತ್ತೊಬ್ಬರು ಇರಲಿಲ್ಲ ಅಂತ ಹೇಳ್ತಾರೆ. ಅಸ್ತ್ರ ಬಲದಲ್ಲಿ ದ್ರೋಣಾಚಾರ್ಯರು ಅರ್ಜುನರು ಇದ್ರೆ, ವೇಗದಲ್ಲಿ ವಾಯು ಅಂತ ಹೇಳ್ತಾರೆ. ಹಾಗೆ ಕ್ರೋಧದಲ್ಲಿ ರುದ್ರನನ್ನು ಮೀರಿಸುವಂತಹ ಸಾಮರ್ಥ್ಯ ಘಟೋತ್ಕಚನಲ್ಲೂ ಇತ್ತು, ಭೀಮಸೇನಲ್ಲೂ ಇತ್ತು. ಏನೆಲ್ಲ ಕೆಲಸ ಮಾಡ್ತಾನೆ ನಿಮಗೆ ಮಹಾಭಾರತದ ಕಥೆ ಎಲ್ಲರಿಗೂ ಗೊತ್ತಿದೆ. ಘಟೋತ್ಕಚನಿಂದ ಎಷ್ಟೆಲ್ಲ ಆಗುತ್ತೆ, ಭೀಮನಿಂದ ಎಷ್ಟಾಗತ್ತೆ. ಈಗ ಹಿಡಿಂಬ ಆಯಿತು, ನೆಕ್ಸ್ಟ್ ಸದ್ಯೆ ಬಕಾಸುರನ ವಧೆ ಆಗತ್ತೆ. ಮುಂದೆ ಕಿಮ್ಮೀರ, ಜಟಾಸುರ, ಕೀಚಕ, 6 ಅಕ್ಷೋಹಿಣಿ ಸೈನ್ಯ ಆ ಕುರುಕ್ಷೇತ್ರದಲ್ಲಿ ಸಂಹಾರ ಮಾಡಿದಂತಹ ಭೀಮ. ಬಕಧ್ವಂಸಿ ಬಾಣಸಿಕನೆ ಅಂತ ಅಂತಾರೆ. ಮುಂದೆ ಕೀಚಕದಲ್ಲಿ ವಧೆ ಆಗುವಾಗ ಗದೆಯನ್ನು ಅಲಂಕರಿಸುವ ಕೈಯಲ್ಲಿ ತಟ್ಟುಗವೆ ಅಂತ ಪ್ರಶ್ನೆ ಮಾಡ್ತಾರೆ. ತಟ್ಟುಗ ಅಂದ್ರೆ ಸೌಟು. ಗದೆ ಇಟ್ಕೊಳ್ಳೋ ಕೈಯಲ್ಲಿ ಸೌಟು ಇಟ್ಕೊಂಡು ಅಡುಗೆ ಮಾಡಿದ್ದಲ್ಲಪ್ಪ. ನಾನ್ ವೆಜ್ಜು ಎಲ್ಲ ಮಾಡಿದ್ದಾನೆ. ಅದನ್ನ ವರ್ಣನೆಯ ಕೀಚಕ ವಧೆ ಬಂದಾಗಲೇ ತಿಳ್ಕೋಬೇಕು. ಆ ಪದ್ಯಗಳು ಒಂದೊಂದು ಆಣಿ ಮುತ್ತು ಅಕ್ಷರ. ದ್ರೌಪದಿ ಆಚಾರ್ಯ ಬರ್ತಾಳೆ, ಇನ್ನು ಯಾವತ್ತು ಅಡುಗೆ ಕರ್ಕೊಂಡಿದ್ದ, ಇಷ್ಟು ಚೆನ್ನಾಗಿ ಮಾಂಸನೆಲ್ಲ ಸಾಲಿಗೆ ಇಟ್ಟಿದ್ದಾರಲ್ಲ, ಮೀನೆಲ್ಲ ಹೀಗಿಟ್ಟಿರೋದಲ್ಲ, ತರಕಾರಿ ಎಲ್ಲ ನಾಳೆಗೆಲ್ಲ ಹೊಳೆಚ್ಚಿ ಎಲ್ಲ ಇಟ್ಟಿರೋದಲ್ಲ, ಎಲ್ಲಿ ಹೊತ್ಕೊಂಡಿರ್ಬೋದು ಸುವಾರ ವಿದ್ಯೆಯನ್ನು ಅಂತ. ದ್ರೌಪದಿ ಹೊಗಳ್ಬೇಕಾದ್ರೆ ಸುಮ್ಮನೆ ಅಲ್ಲ, ಗಂಡನನ್ನ ಹೆಂಡತಿ ಹೊಗಳ್ತಾಳೆ, ತುಂಬ ಅತಿಶಯ ಹಾಗೆ ಹೊಗಳ್ತಾ ಇದ್ದಾರಂತೆ. ಹಾಗೆ ವಿಧಿಯ ಆಳ್ವಿಕೆಯಂತಹ ನಿರಂಕುಶ ಜಬರದಸ್ತಲ್ವ. ಮುಂದೆ ಶಾಲಿ ಹೋತ್ರನನ್ನು ನೋಡ್ತಾರೆ. ಕಪಿಲ ಮಹರ್ಷಿಗಳು ಅವರ ಮಗ ಬರೆದಂತಹ ಶ್ರೇಷ್ಠವಾದಂತಹ ಜಾಗವನ್ನೆಲ್ಲ ಶಾಸ್ತ್ರವನ್ನ ಬರೆದಂಥವ್ರವರು ಅವರ ಆಶ್ರಮದಲ್ಲಿರ್ತಾರೆ. ಆಟಕ್ಕೆ ತಕ್ಕ ರೂಪ ಬೈರೂಪ ಆಗಲೇಬೇಕು.
ವೈದಿಕತ್ವದ ಚಿಹ್ನೆ ಏನಿದೆಯೋ, ವೈದಿಕ ಧರ್ಮದ ಬದ್ಧತೆಯ ಸಂಕೇತ ಏನಿದೆಯೋ ಅದನ್ನು ಜಾಗೃತಗೊಳಿಸೋದಕ್ಕೆ ಆ ದೇಶೀಯ ಪದ್ಧತಿಯಂತೆ ವಿಭೂತಿ ಇಟ್ಕೊಂಡಿದ್ರು ಅಥವಾ ನಾಮ ಹಾಕೊಂಡಿದ್ರು, ಅದನ್ನು ಕುಮಾರ ಭಟ್ಟ ಹೇಳೋದೇ ಇಲ್ಲ. ಹಾಗೆ ಅದನ್ನು ಹಾಕ್ಕೊಂಡು ಮುಂದೆ ಮಾಡಬೇಕಾದಂತಹ ದೊಡ್ಡದಾದಂತಹ ಕೆಲಸ ಇದೆ, ಬಕಾಸುರನ ವಧೆ. ಅಲ್ಲಿಗೆ ಹೋಗ್ತಾ ಇದ್ದಾರೆ. ತಿರಿದು ತಿನ್ನುವವರಿಗೆ ನಾಡು ಹಾಡೆ. ತಿರಿದು ತಿಂತಾರೆ ಮುಂದೆ ಏಕಚಕ್ರ ನಗರದಲ್ಲಿ. ಇನ್ಯಾವಾಗಲೂ ಅವಕಾಶ ಸಿಕ್ಕಾಗ ಇಲ್ಲೇ ಬಂದು ಹಾಡೋಣ ಅಂತ ನಾನು ಹೇಳ್ತಾ, ಇಂತಹ ಜಾಗ ಕೊಟ್ಟಿದ್ದಕ್ಕೆ ಇಲ್ಲಿಯ ಎಲ್ಲರಿಗೂ ಕೇಳಿದಂತಹ ತಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು